ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಆಲ್ರೆಡಿ ವಿಡಿಯೋ ಪ್ಲೇ ಆಗ್ತಾ ಇದೆ. ಆ ವಿಡಿಯೋನ ದಯವಿಟ್ಟು ನಾವು ಮಾತಾಡ್ತಿರೋ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಎಲ್ಲರೂ. ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎರಡೆರಡು ಸರಿ ಕೇಳಿಸ್ಕೊಳ್ಳಿ ಇದನ್ನ. ಈ ಸ್ಪಾಟ್ ಎಲ್ಲಿ ಅಂತ ಹೇಳಿದ್ರೆ ಹಾಸನಲ್ಲಿ ಅರಸೀಕೆರೆ ರೋಡ್, ಕೃಷ್ಣ ಲೇಔಟ್ಗೆ ಹೋಗುವಾಗ ಅರಸೀಕೆರೆ ರೋಡ್ ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಸೆಂಟ್ರಲ್ ಸ್ಕೂಲ್ ಇದೆಯಲ್ಲ ಅದ್ರ ಆಸುಪಾಸಲ್ಲೇ ಈ ಘಟನೆ ನಡೀತಿರೋದು. ಅಲ್ಲೇನು ಘಟನೆಗಳು ನಡೆದಿಲ್ಲ. ಬಟ್ ಯಾಕೆ ಈ ವಿಚಾರ ಬಂತು ಅಂತ ಹೇಳಿದ್ರೆ ಎಂತೆಂತ ಡೆವಲಪ್ಮೆಂಟ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಡ್ರಾಸ್ಟಿಕ್ ಡೆವಲಪ್ಮೆಂಟ್, ಯು ಕೆನಾಟ್ ಇಮ್ಯಾಜಿನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಅಷ್ಟು ಟೆಕ್ನಾಲಜಿ ಫಾರ್ವರ್ಡ್ ಆಗಿದೆ, ಎಐ ಬಂದಿದೆ. ಎಲ್ಲಾ ಬಂದಿದ್ದಾಗ್ಲೂ ಕೂಡ ಹೆಲ್ಮೆಟ್ ಹಾಕಿಲ್ಲ ಅನ್ಬಿಟ್ಟು ಓಡೋಗ್ ಹಿಡಿತಾ ಇದಾರಲ್ಲ, ಇದು ಯಾವ ಲೆಕ್ಕಾಚಾರ ರೀ ಇದು? ನೋಡಿ, ಈಗ ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ಕಣ್ಣು ಕಾಣಿಸುತ್ತೆ. ಸೈಲೆನ್ಸರ್ ಪೈಪ್ ಸೌಂಡ್ ನ ಏನೋ ಮಾಡಿಸ್ಕೊಳ್ತಾರೆ, ಸೌಂಡ್ ಏನೋ ಬರುತ್ತೆ, ಅದನ್ನು ಮಾಡಿದ್ರೆ ಕಿವಿ ಕೇಳಿಸುತ್ತೆ. ಅದ್ರ ಜೊತೆಗೆ ಮಿರರ್ಗಳಿಲ್ಲ ಅಂತ ಹೇಳಿದ್ರು ಕಣ್ಣು ಕಾಣಿಸುತ್ತೆ. ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಮೊಬೈಲಿಗೆ ಗಾಡಿ ನಂಬರ್ ಹಾಕಿದ್ರೆ ಕಂಪ್ಲೀಟ್ ಡೀಟೇಲ್ಸ್, ಅದು ಇಡೀ ಜಾತಕನೇ ಬಂದ್ಬಿಡುತ್ತೆ ಗಾಡಿದು. ನಾವೇ ತೆಗಿಬಹುದು, ಜನಸಾಮಾನ್ಯರು ತೆಗಿಬಹುದು. ನೀವ್ಯಾಕೆ ತೆಗಿಯಕ್ಕಾಗಲ್ಲ? ಅವ್ರ ಅಡ್ರೆಸ್ನೇ ಹುಡುಕ್ಬೋದು. ಅವ್ರ ಅಡ್ರೆಸ್ ಹುಡುಕಿ ಹೆಲ್ಮೆಟ್ ಹಾಕಿಲ್ಲ, ತಗೊಳಪ್ಪ ಫೈನು, ಮನೆಗೆ ಕಳ್ಸಿ. ಕಟ್ಲಿಲ್ವಾ, ನೆಕ್ಸ್ಟ್ ಕೋರ್ಟ್ ಬಂದೇ ಬರುತ್ತೆ. ನಿಮಗ್ ಪ್ರೊಸೀಜರ್ ವೆರಿ ಈಸಿಯಾಗಿ ಗೊತ್ತು ನಿಮಗೆ ಹೆಂಗ್ ಮಾಡ್ಬೇಕು ಅಂತ. ಆದ್ರೂ ತರ ಒಂಥರ ಕಳ್ರ ತರ ಹೋಗಿ ಹಿಡಿಯೋದು. ಪೊಲೀಸೋ ಕಳ್ರೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಪ್ರೋಸೆಸ್ ಬೇಕು? ಗೂಡ್ಸೋ ಏನಾದ್ರು ಹೋಗ್ತಿರುವಾಗ ಹೆವಿ ಲೋಡ್ ಗೀಡೋ ಏನಾದ್ರು ಇದ್ರೆ ಬೇಕಾದ್ರೆ ಹಿಡೀಲಿ, ಚೆಕ್ ಮಾಡ್ಲಿ, ವೇಯಿಂಗ್ ಮಿಷನ್ಸ್ಗಾಗ್ಲಿ. ಲೋಡ್ ಜಾಸ್ತಿ ಇದ್ದಾಗ ಅದು ಬೇಕಾದ್ರೆ RTO ಹೋಗುತ್ತೆ, ನಿಮ್ಗೂ ಬರಲ್ಲ ಅದು. ಯಾಕೆ ಈ ತರ ಮಾಡ್ತಾ ಇದೀರಿ? ಈಗ ಆಲ್ರೆಡಿ ಮೈಸೂರಲ್ಲ ಅಲ್ಲ, ಮಂಡ್ಯದಲ್ಲಿ ಹೋದ ವರ್ಷ ಒಂದ್ ಪಾಪು ಕಳ್ಕೊಂಡಿದೀವಿ. ಯಾರಿಂದ? ನಿಮ್ಮ ಡಿಪಾರ್ಟ್ಮೆಂಟ್ ಇಂದಾನೆ. ನಿಮ್ಮ ಡಿಪಾರ್ಟ್ಮೆಂಟ್ ನ ಈ ಒಂದು ಕಳ್ಳಾಟದಿಂದ ಓಡೋಗಿ ಮರದ ಸಂದಿ ಓಡೋಗಿ ಹಿಡಿಯೋದು, ಅದು ಸೆಂಟ್ರಲ್ ರೋಡ್ ಹೋಗಿ ನಿಂತ್ಕೊಳ್ಳೋದು. ನೋಡಿ, ಅಬ್ಸರ್ವ್ ಮಾಡಿ ವಿಡಿಯೋದ ಓಡೋಗ್ ನಿಂತಿದ್ದಾರೆ ಅನ್ಬಿಟ್ಟು ಹಿಡ್ಕೊಂಬಂದು ಇಲ್ಲಿ ASI PSI ಯಾರ ಇರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡೋದು. ಹಂಗ್ ಮಾಡ್ತಿದ್ದೀರಲ್ವಾ? ಹಂಗ್ ಮಾಡಿದಾಗ ಪ್ರಾಬ್ಲಮ್ ಎಲ್ಲಿ ಬರುತ್ತೆ? ಬೇರೆಯವ್ನ್ ಕರೆಕ್ಟ್ ಆಗಿ ಬರ್ತಿರ್ತಾನೆ, ಅವನಿಗೆ ಡಿಸ್ಟರ್ಬ್ ಆಗಲ್ವಾ? ಹಾಗೆ ಆಗುತ್ತೆ ಡಿಸ್ಟರ್ಬ್. ಸಡನ್ ಆಗಿ ಅವ್ನ್ ತಿರುಗ್ಸಕ್ ಹೋಗೋದು, ಪಕ್ಕದಲ್ಲಿ ಬರ್ತಿರೋರ್ಗೆ ಪ್ರಾಬ್ಲಮ್ ಆಗೋದು, ಅಲ್ಲಲ್ಲೇ ಒಂದು ಕೊಲೈಡ್ ಆಗೋದು, ಆಕ್ಸಿಡೆಂಟ್ಸ್ ಗಳಾಗೋದು. ಅವೆಲ್ಲದಕ್ಕಿಂತ ವಿಷನ್ ನೋಡ್ಕೊಂಡು ಲೆಟರ್ ಕಳ್ಸಿದ್ರೆ ಸಾಕಲ್ವೇನ್ರಿ? ಯಾಕ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ರೆಸ್ಪೆಕ್ಟ್ ಕಳಿಸ್ತಾ ಇದೀರಿ? ನಮಗೆ ತುಂಬಾ ಖುಷಿ ಇದೆ ಡಿಪಾರ್ಟ್ಮೆಂಟ್ ಕಂಡ್ರೆ. ಇದನ್ನ ಹೇಳೋಕೆ ವಿಡಿಯೋ ಮಾಡ್ತಿರೋದು. ಥ್ಯಾಂಕ್ ಯು.